ಮೈಸೂರಿನ ಮಣಿಪಾಲ ಆಸ್ಪತ್ರೆ ಸುಧಾರಿತ ಹೃದಯ ಆರೈಕೆಗೆ ಬದ್ಧವಾಗಿದ್ದು, 2 ಗಮನಾರ್ಹವಾದ ಪ್ರಗತಿಗಳೊಂದಿಗೆ ಕಿಂಗಿ ಟ್ರಾನ್ಸ್ ಕ್ಯಾಥೆಟರ್, ಮಹಾಪಧಮನಿಯ ಕವಾಟ ಮತ್ತು ಲೀಡ್ಲೆಸ್ ಪೇಸ್ಮೇಕರ್ ಅಳವಡಿಕೆಯಂತಹ ಪರಿವರ್ತಕ ಹೃದಯ ಪ್ರಕ್ರಿಯೆಗಳನ್ನು ನಡೆಸಲಾಗ್ತಾ ಇದೆ ಎಂದು ಮಣಿಪಾಲ ಆಸ್ಪತ್ರೆಯ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಶರತ್ ಬಾಬು ಎನ್.ಎಂ. ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ತಂತ್ರಜ್ಞಾನ ತೆರೆದ ಶಸ್ತ್ರಚಿಕಿತ್ಸೆಯ ಅಗತ್ಯವನ್ನು ನಿವಾರಿಸುವುದಲ್ಲದೆ ವೇಗವಾಗಿ ಚೇತರಿಸಿಕೊಳ್ಳಲು, ರೋಗಿಗಳಿಗೆ ಕನಿಷ್ಠ ಅಪಾಯ ಮತ್ತು ಆಸ್ಪತ್ರೆಯ ವಾಸ್ತವ್ಯವನ್ನು ಕಡಿಮೆ ಮಾಡಲು ಅನುಕೂಲವನ್ನು ಕಲ್ಪಿಸುತ್ತೆ. ಅಲ್ಲದೆ ಇದು ಸಾಂಪ್ರದಾಯಿಕ ಹೃದಯ ಶಸ್ತ್ರಚಿಕಿತ್ಸೆಯ ತುಲನೆಯಲ್ಲಿ ಸುರಕ್ಷಿತ ಮತ್ತು ಕನಿಷ್ಠ ಆಘಾತಕಾರಿ ಪರ್ಯಾಯಗಳಾಗಿವೆ. ಪರಿಧಮನಿಯ ಮತ್ತು ಬಾಹ್ಯ ರಕ್ತ ಸಂಚಾಲನ ವ್ಯವಸ್ಥೆಯ ಜನ್ಮಜಾತ ಹೃದಯ ದೋಷಗಳಿಗೆ ಸಾಧನ ಮುಚ್ಚುವಿಕೆ, ಮಿಟ್ರಲ್ ಮತ್ತು ಪಲ್ಮನರಿ ಕವಾಟಗಳಿಗೆ ಬಲೂನ್ ವಾಲ್ಟೋಟಮಿ ಸೇರಿದಂತೆ ಇತರ ಹೃದಯ ಮಧ್ಯಸ್ಥಿಕೆಗಳನ್ನು ಒದಗಿಸುತ್ತೇವೆ ಎಂದರು. ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತೀವಲ್ಲ, ಅದು ಈಗ ನಮಗೆ ಲೈಸೆನ್ಸ್ ಎಲ್ಲ ಸಿಕ್ಕಿದೆ. ಸೊ ವಿ ಆರ್ ಟ್ರೈಂಗ್ ಟು ಸ್ಟಾರ್ಟ್ ದಟ್ ಆಲ್ಸೋ ಮೊಡಾಲಿಟಿ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಈಗ ಒಂದು ಮನುಷ್ಯನಿಂದ ಈಗ ಬ್ರೈನ್ ಡೆಡ್ ಪೇಷಂಟ್ಸಿಂದ ಹಾರ್ಟ್ ಟ್ರಾನ್ಸ್ಪ್ಲಾಂಟ್, ಹಾರ್ಟನ್ನು ತೆಗೆದು ಈಗ ಯಾರಿಗೆ ಬೇಕಿರುತ್ತೋ ಅವಶ್ಯಕವಾಗಿ ಅದನ್ನು ಮಾಡುವಂಥದ್ದು. ಸೊ ಅದಕ್ಕೂ ನಮಗೆ ಲೈಸೆನ್ಸ್ ಸಿಕ್ಕಿದೆ. ಸೊ ನಾವು ಈಗ ಜಸ್ಟ್ ಇನ್ ವರ್ಜ್ ಆಫ್ ಸ್ಟಾರ್ಟಿಂಗ್ ದಟ್ ಆಲ್ಸೋ. ಸೊ ಇಷ್ಟು ಹೇಳಿ, ಸೊ ನಾನೀಗ ಆ್ಯಕ್ಚುಲಿ ಮಂತ್ಲಿ ಒನ್ಸು ಮಡಿಕೇರಿಗೆ ಆ್ಯಸ್ ಅ ವಿಸಿಟಿಂಗ್ ಬರ್ತಾ ಇದ್ದೀನಿ. ಸೊ ಹಿಯರ್ ಅಲ್ಲಿ ನಮ್ಮ ಕೋಆರ್ಡಿನೇಟರ್ಸ್ ಎಲ್ಲ ಪೇಷಂಟ್ಸ್ನೆಲ್ಲ ಕಾರ್ಡಿಯಕ್ ಪೇಷಂಟ್ಸ್ಗೆ ಏನೇನು ಬೇಕು ಅವರಿಗೆ ಕನ್ಸಲ್ಟೇಷನ್ ಆಗಲಿ, ಎಕೋ ಕಾರ್ಡಿಯೋಗ್ರಫಿ, ECG ಟೆಸ್ಟ್ಗಳು ಮಾಡ್ತೀವಿ ನಾವು. ಸೊ ಇನ್ ಕೇಸ್ ಏನಿ ಗೈಡೆನ್ಸ್ ಬೇಕಿತ್ತು ಅಂದರೆ ಅವರಿಗಲ್ಲಿ ಮೊಬೈಲ್ ಮೂಲಕ, ವಾಟ್ಸಪ್ ಮೂಲಕ ಅವರು ಪೇಷಂಟ್ಸ್ನ ಕಲೆ ಹಾಕಿರ್ತಾರೆ. ಸೊ ಒಂದಿನ ನಾವು ಬಂದು ಇಲ್ಲಿ ವಿಸಿಟಿಂಗ್ ಬಂದು ಹೋಗ್ತೀವಿ. ಸ್ಟಾರ್ಟೆಡ್ 2 days a month, ಬಟ್ ಪೇಷಂಟ್ಸು ದೇ ವರ್ ನಾಟ್ ವೆರಿ ಗುಡ್ ನಂಬರ್, ಲೈಕ್ 1 or 2 ಇರ್ತಿದ್ರು. ಸೊ ನಮ್ಮದು ಈಗ ಅಲ್ಲಿ ಟೆಕ್ನಿಷಿಯನ್ ಬರ್ತಾರೆ ಅವರು ವೆಯ್ಟ್ ಮಾಡಲಿಕ್ಕೆ, ನಮ್ಮ ಕೋಆರ್ಡಿನೇಟರ್ ಬರ್ತಾರೆ, ನಾನು ಬರ್ತೀನಿ. ಸೊ ವಿ ಮೇಡ್ ಅ ಡಿಸಿಷನ್, ಲೈಕ್ ತಿಂಗ್ಳಿಗೆ ಒಂದ್ಸಲ ಬರೋಣ. ಇಫ್ ಇಟ್ ಬಿಲ್ಡ್ಸ್ ಅಪ್, ನಂಬರ್ ಬಿಲ್ಡ್ಸ್ ಅಪ್, ವಿಲ್ ಇಂಪ್ರೂವ್ ದ ನಂಬರ್ ಆಫ್ ಡೇಸ್ ಆಲ್ಸೋ. ಸೊ ಈ ರೀತಿ ಮಡಿಕೇರಿಯಲ್ಲಿ ಬರ್ತಾ ಇದ್ದೀವಿ. ಸೊ ಇವತ್ತೊಂದು ಪತ್ರಿಕೋಗೋಷ್ಠಿ ಮಾಡೋಣ ಅಂತ ಹಾಸ್ಪಿಟಲಿಂದ ಡಿಸಿಷನ್ ಆಗಿತ್ತು. ಲಾಂಗ್ ಟರ್ಮ್ ಸ್ಟಡೀಸ್ ಅಂತೀವಿ, ಅಟ್ಲೀಸ್ಟ್ ಅಂದರೆ ಇಷ್ಟು ವರ್ಷ, ಒಂದು 5-8 ವರ್ಷ ಸ್ಟಡೀಸ್ ನಮಗೆ ರಿಸಲ್ಟ್ಸ್ ಬಂದರೆ ದೇರ್ ಮೈಟ್ ಬಿ ಸಮ್ ಕನ್ಕ್ಲೂಷನ್. ಯಾಕೆಂದರೆ ಕೋವಿಡ್ ಆದಮೇಲಿಂದ ಇದು ಸ್ವಲ್ಪ ಸಣ್ಣ ವಯಸ್ಸಲ್ಲೇ ಆಗಿರೋದು ಜಾಸ್ತಿನೇ ಇದೆ. ಅದನ್ನು ಬಿಟ್ಟರೆ ರೂಟೀನ್ ಕಾರಣಗಳು ನಾವು ಹೇಳ್ತೀವಲ್ಲ, ಸ್ಮೋಕಿಂಗ್ ಆಗಲಿ, ಆಮೇಲೆ ಕೆಲವರಿಗೂ ಜೆನೆಟಿಕಲಿ ಡಿಟರ್ಮೆಂಟ್ ಅಂತೀವಿ. ಕೆಲವು ಫ್ಯಾಮಿಲೀಸಲ್ಲಿ ಈಗ 50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂದರೆ ಅವ್ರ ಮಕ್ಕಳು ಡೆಫಿನೆಟ್ಲಿ ರಿಸ್ಕಲ್ಲಿರ್ತಾರೆ. ಈಗ ನಾರ್ಮಲ್ ಇರೋ ಮನುಷ್ಯನಿಗೂ ಅವ್ರ ಫ್ಯಾಮಿಲಿಯಲ್ಲಿರೋ ಮನುಷ್ಯನಿಗೂ ಡೆಫಿನೆಟ್ಲಿ ರಿಸ್ಕ್ ಡಿಫ್ರೆನ್ಸ್ ಇದೆ. ಅದ್ರ ಮೇಲೂ ಅವರು ಸ್ವಲ್ಪ ಈ ದುಶ್ಚಟ ಆಗಲಿ ಅಥವಾ ಫುಡ್ ಸ್ಟೈಲ್ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಅದರಲ್ಲೂ ಸ್ವಲ್ಪ ಮಾಡಿಫೈ ಆಗೋಯ್ತು ಅಂದರೆ ಅವರು ಕೆಲವೊಬ್ರು ನಾವು ಯಂಗೆಸ್ಟ್ ನೋಡಿರೋದು, ನಾನು 15 years ಹಾರ್ಟ್ ಅಟ್ಯಾಕ್, 15 years, ಜಸ್ಟ್ 15 years. ಸೊ ಆ ರೀತಿ ಅವ್ರು ಸ್ಮೋಕ್ ಮಾಡ್ತಾ ಇದ್ದಾರೆ ಪಾಪ, ಲೈಕ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು. ಸೊ ಅದೆಲ್ಲ ನಾವು ಸಣ್ಣ ವಯಸ್ಸಿನಲ್ಲೇ ಅವ್ರಿಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ಕೊಟ್ರೆ ನೀಟಾಗಿರುತ್ತೆ. ಅಟ್ಲೀಸ್ಟ್ ಅವರು 40 years ಬರೋ ಹಾರ್ಟ್ ಅಟ್ಯಾಕ್ನ ನಾವು ಮುಂದೂಡ್ಬೋದು. ಅಟ್ಲೀಸ್ಟ್ ಲೈಫ್ ಸ್ಟೈಲ್ ಚೇಂಜಸ್, ಗುಡ್ ಹ್ಯಾಬಿಟ್ಸ್. ಆಮೇಲೆ ಇದರಲ್ಲಿ ನೀವು ಕೇಳ್ಬೋದು, ಟ್ಯಾಬ್ಲೆಟ್ಸ್ ಎಲ್ಲ ಇದ್ದಾವೆ, ಮೆಡಿಸಿನ್ಸ್ ಇದ್ದಾವೆ, ಮಾಡ್ಬೋದಲ್ಲ ಅಂತ. ಇಲ್ಲ, ಜೆನೆಟಿಕ್ ಹ್ಯಾಸ್ ಅ ವೆರಿ ಸ್ಟ್ರಾಂಗ್ ರೋಲ್ ಇದರಲ್ಲಿ. ಸೊ ಅದಕ್ಕೆ ನಾವು ಫ್ಯಾಮಿಲಿಯಲ್ಲಿ ಏನಾದ್ರು ತೊಂದರೆ ಇತ್ತು ಅಂದರೆ ಸ್ಟಾರ್ಟ್ ಗೆಟಿಂಗ್ ಯುವರ್ ಟೆಸ್ಟ್ ಡನ್. ಈವನ್ ಬಿಟ್ವೀನ್ 25 to 30 years ಇಂದಾನೆ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಮೇ ಬಿ ಇಟ್ ಇಸ್ ಲಿಪಿಡ್ ಪ್ರೊಫೈಲ್ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರ್ಬೋದು, ಅಥವಾ ಎಕೋ ಸ್ಕ್ಯಾನಿಂಗ್ ಇರ್ಬೋದು. ಆಮೇಲೆ TMT ಅಂತ ಮಾಡ್ತೀವಿ, ಅವ್ರ ಹಾರ್ಟ್ ಕೆಪಾಸಿಟಿ ಎಷ್ಟಿದೆ ಅನ್ನೋದು. ಸೊ ಇವೆಲ್ಲ ಸೀರಿಯಲ್ ಟೆಸ್ಟ್. ಸೊ ಯಾರಿಗೆ ಯಾವ ಇಂಟರ್ವಲಲ್ಲಿ ಟೆಸ್ಟ್ಗಳು ಬೇಕು ನಮ್ಮ ಹತ್ರ, ಮತ್ತೆ ಫಸ್ಟ್ ವಿಸಿಟಲ್ಲಿ ಬಂದರೆ ವಿ ಹ್ಯಾವ್ ಟು ಅಸೆಸ್ ದ ರಿಸ್ಕ್ ಫ್ಯಾಕ್ಟರ್ಸ್. ಫ್ಯಾಮಿಲಿಯಲ್ಲಿ ಏನೇನಿದೆ, ಅವ್ರು ಏನು ಮಾಡ್ತಾರೆ, ವಾಟ್ ಈಸ್ ಇಸ್ ಲಿವಿಂಗ್ ಸ್ಟೈಲ್, ವಾಕಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಏನು ಮಾಡ್ತಾರೆ. ಸೊ ಅದೆಲ್ಲ ಮಾಡಿಕೊಂಡು ಅವರಿಗೆ ವಿ ಕ್ಯಾನ್ ಗೈಡ್ ದಮ್ ಟು ರೆಗ್ಯುಲರ್ಲಿ ಹ್ಯಾವ್ ಹೆಲ್ತ್ ಚೆಕ್ಸ್.